ಯಾದಗಿರಿ ಜಿಲ್ಲೆಯ ನಾಡಿನ ಆರಾಧ್ಯ ದೇವರಲ್ಲಿ ಒಂದಾದ ಮೈಲಾಪುರದ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರೆ ಭಕ್ತಿ ಭಾವದಿಂದ ಅದ್ಧೂರಿಯಾಗಿ ಆರಂಭಗೊಂಡಿದೆ. ರಾಜ್ಯದ ಜತೆಗೆ 4 ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಮೈಲಾರಪುರ ಕ್ಷೇತ್ರದತ್ತ ಧಾವಿಸಿದ್ದು, ಜನವರಿ 14 ಮತ್ತು 15ರಂದು ಪ್ರಮುಖ ಸಂಪ್ರದಾಯಗಳು ಜರುಗಲಿವೆ. ಜನವರಿ 14ರ ಮಕರ ಸಂಕ್ರಾಂತಿ ದಿನ ಸರಪಳಿ ಹರಿಯುವ ಮುಕ್ತಾಯದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಲಿದ್ದಾರೆ. ಜಾತ್ರೆಯ ಯಶಸ್ಸಿಗಾಗಿ ಜಿಲ್ಲಾಡಳಿತ ಸಂಪೂರ್ಣ ಸಜ್ಜಾಗಿದ್ದು, ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅವರ ನೇತೃತ್ವದಲ್ಲಿ ವ್ಯಾಪಕ ಸಿದ್ಧತೆ ಕೈಗೊಳ್ಳಲಾಗಿದೆ. ಈ ವರ್ಷ ಸಹ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಏನು ಐತಿಹಾಸಿಕ ನಮ್ಮ ಮೈಲಾರಲಿಂಗೇಶ್ವರ ಟೆಂಪಲ್ ಇದೆ, ಮೈಲಾಪುರ ಯಾದಗಿರಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ. ಅದರಲ್ಲೂ ವಿಶೇಷವಾಗಿ ಸಂಕ್ರಾಂತಿ ಟೈಮ್ನಲ್ಲಿ ಈ ಒಂದು ದೊಡ್ಡ ಪ್ರಮಾಣದ ಜಾತ್ರೆ ನಡೆಯುತ್ತೆ. ಸೊ ಅದರಲ್ಲಿ 14ನೇ ತಾರೀಕು ಅಂದರೆ ನಾಳೆ ಮೇಯ್ನ್ ಆಗಿ ನಮ್ಮ ಸರಪಳಿ ಹರಿಯುವ ಕಾರ್ಯಕ್ರಮಕ್ಕೆ ಅದಕ್ಕೆ ಭಾಳ ಕ್ರೌಡ್ಸ್ ಬರ್ತಾರೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಸೊ ಅದೇ ರೀತಿ ಪೊಲೀಸ್ ಬಂದೋಬಸ್ತ್ ಅಂದರೆ ಟೋಟಲ್ 1100 ಜನ ಎಲ್ಲ ಸಿವಿಲ್ ಹಾಗೂ ಸಶಸ್ತ್ರ ಮೀಸಲು ಪಡೆಗಳೆಲ್ಲ ಸೇರಿ 1100 ಜನದ್ದು ಒಂದು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ನಾನು SP ಆಗಿ, ನಾವು ಅಡಿಷನಲ್ SP ಒಬ್ಬರು, ಅದಲ್ಲದೆ 3 ಜನ DSP ಮತ್ತು 12 ಇನ್ಸ್ಪೆಕ್ಟರು ಮತ್ತು 44 ಜನ PSIಗಳ ಒಳಗೊಂಡಂತೆ, ಅದಲ್ಲದೆ 3 KSRP ಮತ್ತು 3 DR ಬಲಗಳು ಸಹ ಇದ್ದಾವೆ ನಮಗೆ. ಸೊ ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಈ ಜಾತ್ರೆದ ಒಂದು ವಿಶೇಷ ತಮಗೆಲ್ಲ ಗೊತ್ತಿರ್ಬೋದು, ಕುರಿ ಎಸೆಯುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ರೆವೆನ್ಯೂ ಮತ್ತು ವೆಟರ್ನರಿ ಇಲಾಖೆ ಮತ್ತು ನಮ್ಮ ಪೊಲೀಸವರು ಒಳಗೊಂಡಂತೆ ಟೋಟಲ್ 7 ಚೆಕ್ ಪೋಸ್ಟ್ ಪ್ರತಿ ವರ್ಷದಂತೆ ಮಾಡ್ಕೊಂಡಿದ್ದೀವಿ. ಎಲ್ಲ ಅಪ್ರೋಚ್ ರೋಡ್ಸ್ ಮೈಲಾಪುರ್ಗೆ ಬರುವಂಥದ್ದು. ಸೊ ಅದೇ ರೀತಿ ಈ ಜನದಟ್ಟಣೆ ಜಾಸ್ತಿ ಇರೋದ್ರಿಂದ ನಮ್ಮ ಈ ಪ್ರಾಪರ್ಟಿ ಅಫೆಂಡರ್ಸ್ ಅಂದರೆ ಚೈನ್ ಕಳ್ತನ ಆಗಿರ್ಬೋದು ಅಥವಾ ಸ್ವತ್ತು ಕಳ್ತನ ಮಾಡುವಂಥವರು ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಮತ್ತು ನಮ್ಮ ನಾರಾಯಣಪೇಟೆ ನೆರೆ ಜಿಲ್ಲೆ ಏನು ತೆಲಂಗಾಣದು, ಅಲ್ಲಿಂದೆಲ್ಲ ಕ್ರೈಮ್ ಟೀಮ್ ಬಂದಿದ್ದಾರೆ. ಸೊ ಅವರು ಸಹ ಮಫ್ತಿಯಲ್ಲಿ ಇರ್ತಾರೆ ಯಾರಾದರೂ ಆ ಥರ. ಮತ್ತು ಪ್ರಮುಖ ಸ್ಥಳಗಳಲ್ಲಿ ಎಲ್ಲ ಈ ಪ್ರಾಪರ್ಟಿ ಅಫೆಂಡರ್ಸ್ದು ಫೋಟೋಗಳನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಪಬ್ಲಿಕ್ ಮಾಹಿತಿಗೋಸ್ಕರ. ಸೊ ಹಾಗಾಗಿ ಈ ಪ್ರತಿ ವರ್ಷದಂತೆ ಈ ವರ್ಷ ಸಹ ಎಲ್ಲ ಸುಸೂತ್ರವಾಗಿ ಆಗಲಿ ಅಂತೇಳಿ ನಾವು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ತೊಗೊಂಡಿದ್ದೀವಿ. ಹೌದೌದು, ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಹೆಚ್ಚಿಗೆ CCTV ಅಳವಡಿಸಿದ್ದಾರೆ. ಟೋಟಲ್ ಲಾಸ್ಟ್ ಇಯರ್ 26 ಕ್ಯಾಮ್ರಾ ಹಾಕಿದ್ರು, ಈ ವರ್ಷ 32 ಕ್ಯಾಮ್ರಾ ಹಾಕಿದ್ದಾರೆ. ಸೊ ಅದು ಟೆಂಪರರಿ CCTV ಕ್ಯಾಮರಾಸು ನಮಗೆ ಎಲ್ಲೆಲ್ಲಿ ಪಾರ್ಕಿಂಗ್ ಜಾಗಗಳಿದ್ದಾವೆ ಮತ್ತು ಜನ ಓಡಾಡುವಂಥ ಜಾಗ ಎಲ್ಲ ಈ ಅಂಗಡಿಗಳು ಇಲ್ಲೆಲ್ಲ ಕಡೆ ಹಾಕ್ಕೊಂಡಿದ್ದಾರೆ. ಸೊ ಅದಲ್ಲದೆ ಡ್ರೋನ್ ಕ್ಯಾಮರಾಗಳು ನಾವು 4 ಡ್ರೋನ್ಸ್ ಯೂಸ್ ಮಾಡ್ತೀವಿ. ಏಕೆಂದರೆ ಆ ಸರಪಳಿ ಹರಿಯುವುದನ್ನು ನೋಡಲಿಕ್ಕೆ ಎಲ್ಲ ಈ ಬಿಲ್ಡಿಂಗ್ ಮೇಲೆ ಹತ್ತುತ್ತಾರೆ ಮತ್ತು ಬಂಡೆಗಳ ಮೇಲೆ. ಸೊ ಅದು ಏನು ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ನಾವು ಎಲ್ಲ ರೀತಿ ಮುಂಜಾಗ್ರತಾ ಕ್ರಮ ತೊಗೊಂಡಿದ್ದೀವಿ. ಟೋಟಲ್ 1140 ಜನ ಇದ್ದಾರೆ ಎಲ್ಲ